ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಆದಿವಾಸಿಗಳ ಕಲ್ಯಾಣಕ್ಕಾಗಿ ಹಮ್ಮಿಕೊಳ್ಳುವ ಹಲವಾರು ಯೋಜನೆಗಳಲ್ಲಿ ಯಾವ ರೀತಿಯಾಗಿ ಯೋಚನೆ ಹಮ್ಮಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ಬರ್ತಾ ಇದೆ. ಆ ವಿಚಾರ ಬಂದಾಗ ಏನಾಗ್ತಾ ಇದೆ ಅಂತಂದ್ರೆ, ಹಲವರು ಆದಿವಾಸಿಗಳನ್ನ ಪ್ರತ್ಯೇಕವಾಗಿಟ್ಟು ಅವರು ಕಲ್ಯಾಣ ಮಾಡಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಆದಿವಾಸಿಗಳನ್ನ ಪ್ರತ್ಯೇಕವಾಗಿ ಬಿಡುವ ಬದಲಾಗಿ ಸ್ವಾಂಗೀಕರಣ, ಮತ್ತೊಂದು ಸಂಸ್ಕೃತಿಯಲ್ಲಿ ಅವರು ಲೀನವಾಗಿ ಹೋಗಲಿ ಅಂತ ಹೋಗುವಂತೆ ಮಾಡಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಐಕ್ಯತೆ, ಇಂಟಿಗ್ರೇಷನ್, ಸಮಗ್ರತೆಯೊಂದಿಗೆ ನಾವು ಬದುಕ್ತಾ ಇದ್ದೀವಿ. ಅವರು ನಮ್ಮೊಂದಿಗೆ ಸಮಾನವಾಗಿ ಐಕ್ಯಗೊಂಡು ಬದುಕಲಿ, ನಾವು ನಮ್ಮೊಂದಿಗೆ ಬದುಕೋಣ ಅಂತಕ್ಕಂಥ ಕಲ್ಪನೆ ಕೂಡ ಬರ್ತಾ ಇದೆ. ಈ ಮೂರು ದೃಷ್ಟಿಕೋನಗಳು, ಬುಡಕಟ್ಟು ಕಲ್ಯಾಣದ ಮೂರು ದೃಷ್ಟಿಕೋನಗಳು, ವ್ಯೂ ಆಫ್ ಟ್ರೈಬಲ್ ವೆಲ್ಫೇರ್ ಅಂತ ಬರ್ತದೆ. ಇಲ್ಲಿ ಮೊದಲನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಯಾವುದು ಅಂದ್ರೆ ಪ್ರತ್ಯೇಕತೆಯ ನೀತಿ, ಪಾಲಿಸಿ ಆಫ್ ಐಸೋಲೇಷನ್. ಅಂದ್ರೆ ಈ ಒಂದು ಪರಿಕಲ್ಪನೆಯನ್ನ ಕೊಟ್ಟಂತ ವ್ಯಕ್ತಿ G.H. ಹಟ್ಟರ್ ಮತ್ತು ಎಲ್ವಿನ್ ಅಂತ ಬರ್ತಾರೆ. ಈ ಎಲ್ವಿನ್ ಮತ್ತು ಹಟ್ಟರ್ ಅವರು ಈ ಒಂದು ನೀತಿಯ ಪ್ರತಿಪಾದಕರು. ಆದಿವಾಸಿಗಳು ಅನಾಗರಿಕರು, ಅವರಿಗೆ ಈ ಭಾಷೆ ಗೊತ್ತಿಲ್ಲ, ಈ ಮುಂದುವರೆದ ಸಂಸ್ಕೃತಿಯೊಂದಿಗೆ ಬದುಕಾಗುವುದಿಲ್ಲ. ಅವರನ್ನ ನಾವು ಈ ಸಮಾಜದ ಕಾರ್ಯಗಳೊಂದಿಗೆ ತಂದು ಅವರ ಕಾರ್ಯಗಳನ್ನು ಮಿಕ್ಸ್ ಮಾಡಿದೀವಿ ಅಂತಂದ್ರೆ ಅವರಿಗೆ ಬದುಕಾಗೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಅವರಿಗಾಗಿ ಪ್ರತ್ಯೇಕ ಯೋಜನೆ ಇಟ್ಟು ಅವರನ್ನ ಪ್ರತ್ಯೇಕವಾಗಿ ಅಭಿವೃದ್ಧಿಪಡಿಸಬೇಕು ಅಂತಿಕೊಂಡು G.H. ಹಟ್ಟನ್ ಮತ್ತು ಎಲ್ವಿನ್ ಬಯಸ್ತಾರೆ, ಸಲಹೆ ಕೊಡ್ತಾರೆ. ಬಟ್ ಮಾನವರೊಂದಿಗೆ ಬೆರೆತುಕೊಳ್ಳುವ ಸಮಗ್ರವಾಗಿರ್ತಕ್ಕಂಥ ಯೋಜನೆ ಕಾಡುವ ಅನೇಕ ವ್ಯಕ್ತಿಗಳು ಪ್ರತ್ಯೇಕತೆ ಇರೋದು ಅಂದ್ರೆ ಒಂದು ಮ್ಯೂಸಿಯಂ ಮಾಡಿದಂತೆ, ಒಂದು ಜೂ ಅಂತ ಸಂಗ್ರಹಾಲಯ ಮತ್ತು ಪ್ರಾಣಿ ಸಂಗ್ರಹಾಲಯ ಅಂತ ಮಾಡ್ತೀವಲ್ಲ, ಆ ರೀತಿ ಮಾಡಿದಂತಾಗ್ತದೆ. ಅವ್ರನ್ನ ಆ ರೀತಿ ಕಾಣೋದು ಬೇಡ ಅಂತ ಈ ಪ್ರತ್ಯೇಕತೆಯ ನೀತಿಯ ತತ್ವಗಳನ್ನ ಅಥವಾ ಸಲಹೆಗಳನ್ನ ಬಲವಾಗಿ ಟೀಕಿಸ್ತಕ್ಕಂಥದ್ದಿದೆ. ಇದು ಮತ್ತೆ ಪ್ರತ್ಯೇಕವಾಗಿ ಇರಬೇಕು, ಐಸೋಲೇಷನ್ ಅಂತ ಹೇಳಿ. ಎರಡನೇದು ಸ್ವಾಂಗೀಕರಣ ನೀತಿ, ಎಸ್, ಪಾಲಿಸಿ ಆಫ್ ಅಜ್ಯುಲೇಷನ್ ಅಂತ. ನಾವು ಅಜ್ಯುಲೇಷನ್ ಅಂತ ಹೇಳುವಾಗ, ಸ್ವಾಂಗೀಕರಣ ಅಂತ ಹೇಳುವಾಗ ಒಂದು ಮಾತನ್ನು ಕೂಡ ಹೇಳಿದ್ವಿ. ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಗೆ ಲೀನವಾಗುವ ಪ್ರವೃತ್ತಿ. ಅಂದ್ರೆ ಒಬ್ಬರು ಒಂದು ಸಮೂಹ ಮತ್ತೊಂದು ಸಮೂಹದ ಆಚಾರ, ವಿಚಾರ, ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಥವಾ ಅವರಲ್ಲಿಗೆ ಬೆರೆತುಕೊಂಡು ಅವರಿಗೂ ಡಿಫ್ರೆಂಟ್ ಇಲ್ಲದಂತೆ ಹೋಗುವಂಥದ್ದು, ಅದರ ಸ್ವಾಂಗೀಕರಣ ಅಂತ ಕರೀತೀವಿ. ಸೊ ಹಾಗೆ ಈ ಸ್ವಾಂಗೀಕರಣ ನೀತಿಯನ್ನ, ಈ ಪಾಲಿಸಿ ಆಫ್ ಐಸೋಲೇಷನ್ ಅನ್ನ ಪ್ರತಿಪಾದನೆ ಮಾಡಿದ ವ್ಯಕ್ತಿಗಳು ಯಾರ್ಯಾರು ವ್ಯಕ್ತಿಗಳು ಬರ್ತಾರೆ. ಒಬ್ಬರು ಡಾಕ್ಟರ್ ಬಾಬಾ ಅಂತ, ಮತ್ತೊಬ್ಬರು G.S. ದುರೇ ಅಂತ. ಈ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಭಾರತೀಯ ಸಮಾಜಶಾಸ್ತ್ರ ಪಿತಾಮಹನಾಗಿರ್ತಕ್ಕಂಥ G.S. ದುರೇ ಆದಿವಾಸಿಗಳನ್ನ ಪ್ರತ್ಯೇಕವಾಗಿ ಇಡುವ ಬದಲು ಅವರನ್ನ ಈ ಸಮಾಜಮುಖಿಯಾಗಿ ಸಮಾಜದಲ್ಲಿ ಸಮರಸಗೊಳ್ಳುವಂತೆ ಮಾಡಬೇಕು. ಇವತ್ತು ಕ್ರೈಸ್ತ ಮಿಷನರಿಗಳಿದ್ದಾವೆ, ಹಿಂದೂ ಸೇವಾ ಸಂಘಟನೆಗಳಿದ್ದಾವೆ, ಅಥವಾ ಇನ್ನುದ ಅನೇಕ ಬಗೆಯ ಕಲ್ಯಾಣದ ಒಂದು ಸಂಘಟನೆಗಳ ಮೂಲಕ ಅವರು ಏನಾಗಬೇಕು, ಸಮಾಜದೊಳಗೆ ಒಂದುಗೂಡಿ ಬದುಕುವಂತೆ ಮಾಡಿದ್ದೀವಿ ಅಂದ್ರೆ ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ತಂದಂತಾಗ್ತದೆ. ಅದಕ್ಕೆ ಸ್ವಾಂಗೀಕರಣ ನೀತಿಯನ್ನ ಅಳವಡಿಸಿಕೊಳ್ಳುವುದು ಬಹಳ ಸೂಕ್ತ ಅಂತ ಈ ವ್ಯಕ್ತಿಗಳು ಸಲಹೆಯನ್ನ ಕೊಡುತ್ತಾರೆ. ಈ ಸಲಹೆಯ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಲಹೆ ಬರ್ತದೆ, ಐಕ್ಯತೆಯ ನೀತಿ. ಎಸ್, ಅವರು ಸಂಪೂರ್ಣವಾಗಿ ಈ ಐಕ್ಯಗೊಳ್ಳುವಂತೆ ಮಾಡಬೇಕು. ಹಾಗೆ ಅವರಲ್ಲಿಯೂ ವೃದ್ಧಿ ಆಗಬೇಕು, ಅವರಲ್ಲಿಯೂ ಒಂದು ಐಕ್ಯಗೊಳ್ಳತಕ್ಕಂಥದ್ದು, ಜೊತೆಗೆ ಈ ಸಮಾಜದ ನಿಯಮಗಳನ್ನು ಅಳವಡಿಸಿಕೊಳ್ಳುವಂತೆ ಮಾಡಬೇಕು ಅಂತ ಬಂದಾಗ ಪಾಲಿಸಿ ಆಫ್ ಇಂಟಿಗ್ರೇಷನ್, ರಾಷ್ಟ್ರೀಯ ಸಮಗ್ರತೆ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಸಮಗ್ರತೆಯ ನೀತಿ, ಒಂದು ಐಕ್ಯತೆಯ ನೀತಿ
ಬರ್ತಾ ಇದೆ. ಈ ಪಾಲಿಸಿ ಆಫ್ ಇಂಟಿಗ್ರೇಷನ್ ನಲ್ಲಿ ನೆಹರು ಮತ್ತು ಎಂ.ಎನ್. ಶ್ರೀನಿವಾಸ್ ಹಾಗೂ ಡಿ.ಎನ್. ಮುಜುಮ್ದಾರ್ ಪ್ರಮುಖವಾದಂತಹ ಪ್ರತಿಪಾದನೆ. ಭಾರತೀಯ ಸಮಾಜಶಾಸ್ತ್ರದಲ್ಲಿ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಎಂ.ಎನ್. ಶ್ರೀನಿವಾಸ್ ಹಾಗೆ ಡಿ.ಎನ್. ಮುಜುಮ್ದಾರ್ ಅವರು ಒಂದು ಆ ವಿಚಾರವನ್ನ ಐಕ್ಯತೆಯ ನೀತಿ ಅಥವಾ ಸಮಗ್ರತೆ ಬರುವ ನೀತಿಯನ್ನ ಇರ್ತಾರೆ. ಅದಕ್ಕೆ ನೆಹರೂರವರು ಬಲವಾಗಿ ಒಂದು ಬೆಂಬಲವನ್ನ ವ್ಯಕ್ತಪಡಿಸತಕ್ಕಂಥದನ್ನ ನಾವು ಗುರುತಿಸ್ಕೊಳ್ತೀವಿ. ಅದಕ್ಕಾಗಿ ಇಲ್ಲಿ ಬುಡಕಟ್ಟು ಪಂಚಶೀಲ ನೀತಿ ಅಂತ ಒಂದು ಪದ ಬಳಸಿದ್ರು. ಯಾವಾಗ ನೆಹರೂರವರು ಈ ಐಕ್ಯತೆಯ ನೀತಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ರು, ಅವಾಗ ಈ ಟ್ರೈಬಲ್ ಪಂಚಶೀಲ ಅಂತ ಅಂದ್ರೆ ಪಂಚಶೀಲ ಮೀನ್ಸ್ 5 ತತ್ವಗಳು 5 ನೀತಿಗಳು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ವೆರಿರ್ ಎಲ್ವಿನ್ ಅಂತ ಬರ್ತಾರೆ ಇಲ್ಲಿ. ವೆರಿರ್ ಎಲ್ವಿನರ್ ಇವ್ರೇನ್ ಮಾಡ್ತಾರೆ ಅಂದ್ರೆ ಫಿಲಾಸಫಿ ಆಫ್ ನೇಪಾಲ್ ಒಂದು ಗ್ರಂಥ ಇದು. ಯಾರು? ವೆರಿಯರ್ ಎಲ್ವಿನರ್ ಫಿಲಾಸಫಿ ಆಫ್ ನೇಪಾಲ್ ಅಂತ ಗ್ರಂಥ ಬರೀತಾರೆ. ಈ ಗ್ರಂಥಕ್ಕೆ ಮುನ್ನುಡಿಯನ್ನ ಬರೆಯುವಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆದಿವಾಸಿಗಳ ಒಂದು ಕಲ್ಯಾಣಕ್ಕಾಗಿ 5 ನೀತಿಗಳನ್ನ ಹೇಳಿದರೆ ಅವುಗಳೇ ಪಂಚಶೀಲ ನೀತಿಗಳು. ಬುಡಕಟ್ಟು ಪಂಚಶೀಲ ಅಂತ ಮೇಲಿನ ಮೇಲೆ ನಮಗೆ ಪ್ರಶ್ನೆ ಕೇಳ್ತಾರೆ. ಬುಡಕಟ್ಟು ಪಂಚಶೀಲ ನೀತಿಯನ್ನ ಪ್ರತಿಪಾದಿಸುವ ಯಾರು ಅಂತ ಕೇಳ್ತಾರೆ. ಅಥವಾ ಯಾವ ಗಲಭದ ಮೇಲೆ ಮುನ್ನುಡಿ ಬರೆಯುವಾಗ ಈ ಪದ ಬಳಕೆ ಮಾಡಿದ್ರು, ಯಾರು ಮಾಡಿದ್ರು, ಹೀಗೆ ಪ್ರಶ್ನೆ ಉದ್ಭವ ಆಗ್ತವ. ಅಥವಾ 5 ಮಾರ್ಕ್ಸ್ಗೆ ಪಂಚಶೀಲ ನೀತಿಯನ್ನು ವಿವರಿಸಿ, ಬುಡಕಟ್ಟು ಪಂಚಶೀಲ ನೀತಿಯನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ಬಹುದು. ಹಾಗಾದ್ರೆ ಈ ಸಮಾಜದೊಳಗಡೆ ಐಕ್ಯಗೊಳ್ಳುವ ಈ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಸಮಾಜದ ಐಕ್ಯಗೊಳ್ಳಬೇಕು ಅಂತಂದ್ರೆ ಏನೇ ಮಾಡಬೇಕು ಅಂತ ಒಂದೇದೇನು 5 ತತ್ವ ಇದಾಗಿದೆ. ಒಂದು, ಸ್ವ ಸಾಮರ್ಥ್ಯದ ಮೇಲೆ ಅಭಿವೃದ್ಧಿ ಹೊಂದುವಂತೆ ಮಾಡುವುದು. ಆದಿವಾಸಿಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತಿಕೊಂಡು ನಾವೇನೇನೋ ಪ್ರಯತ್ನ ಪಟ್ಟು ಒಮ್ಮೆಗೆ ಮಾಡಿ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳೋಕ್ಕಾಗಬಾರ್ದು. ಅವರ ಸಾಮರ್ಥ್ಯದ ಮೇಲಿಗೆ ಅವರು ಅಭಿವೃದ್ಧಿ ಹೊಂದುವಂತೆ ಮಾಡಬೇಕು. ಅಂದ್ರೆ ಸ್ವತಂತ್ರ ಜೀವನವನ್ನು ಸಾಗಿಸುವ ಸ್ವಾವಲಂಬಿಗಳಾಗಬೇಕು. ಒಂದು. ಆಮೇಲೆ ಬಲವಂತವಾಗಿ ಅವ್ರ ಮೇಲೆ ಏನನ್ನೂ ಹೇಳುವಂತಿಲ್ಲ. ನೋಡಿ, ನೀವು ಮಾಡ್ತಕ್ಕಂಥದ್ದು ಅನಾಗರಿಕತೆ, ನಿಮಗೆ ತಿಳುವಳಿಕೆ ಇಲ್ಲ, ಇದು ಎಂದು ಪೈಶಾಚಿಕ ಪ್ರವೃತ್ತಿ, ಅತಿ ಆದಿಮಾನವಕ್ಕಿಂತ ಆ ಕಡೆಗಿದ್ದೀರ ನೀವು, ಅದಲ್ಲ ಇದಲ್ಲ ಅಂತ ಅತಿ ಒತ್ತಾಯ ಮಾಡಿ ಈ ಯೋಜನೆ ಅಳವಡಿಸ್ಕೊಳ್ಳಿ, ಈ ಶಿಕ್ಷಣ ತಿಳ್ಕೊಳ್ಳಿ, ಈ ವೈದ್ಯಕೀಯ ಅಳವಡಿಸ್ಕೊಳ್ಳಿ, ಇಂಥದೇ ಒತ್ತಾಯ ಮಾಡುವುದಿಲ್ಲ. ಬಲವಂತವಾಗಿ ಅವರ ಮೇಲೆ ಇನ್ನೂ ಹೇಳುವಂತಿಲ್ಲ. ಸ್ವ ಇಚ್ಛೆ ಬಿಟ್ಟು ಅವರು ಈ ಯೋಜನೆಗಳನ್ನ ಅಳವಡಿಸಿಕೊಳ್ಳುವಂತೆ ಮಾಡಬೇಕೇ ವಿನಃ ಬಲವಂತವಾಗಿ ಏನನ್ನೂ ಹೇಳುವಂತಿಲ್ಲ ಅಂತ ಬಂದವರು. ಏನಂತೇನೋ ಬಹು ಹಿಂದಿನ ಕಾಲದಿಂದ ಆದಿಮಾನವನ ಕಾಲದಲ್ಲೂ ಕೂಡ ಗುಡ್ಡ ಕಾಡುಗಳಲ್ಲಿ ಅವರು ವಾಸ ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಮರಗುಡ್ಡಗಳ ಮೇಲೆ ಅವರ ಹಕ್ಕಿದೆ, ಔಷಧಿಗಳ ಮೇಲೆ ಹಕ್ಕಿದೆ, ವನ್ಯ ಜೀವಿಗಳ ಮೇಲೆ ಅವರ ಹಕ್ಕಿದೆ. ಅದಕ್ಕೆ ಅವರು ಉಳಿವೆ ಮಾಡತಕ್ಕಂಥ ಭೂಮಿ ಆಗಿರ್ಬೋದು, ವಾಸ ಮಾಡತಕ್ಕಂಥ ಭೂಮಿ ಆಗಿರ್ಬೋದು, ಅದು ಅರಣ್ಯ ಆಗಿರ್ಬೋದು, ಅವರ ಮೇಲೆ ಅವರು ವಾಸ ಮಾಡತಕ್ಕಂಥ ಹಕ್ಕಿದೆಯಲ್ಲ, ಆ ಹಕ್ಕನ್ನ ಗೌರವಿಸಬೇಕು. ಯಾವ್ಯಾವುದೋ ಕಾರಣಕ್ಕೆ ಅತಿಕ್ರಮಣ ಮಾಡಿಕೊಂಡು ವಶಪಡಿಸಿಕೊಂಡು ಅವರನ್ನ ಒಕ್ಕಲೆಬ್ಬಿಸುವ ಪ್ರವೃತ್ತಿ ಆಗಬಾರ್ದು ಅಂತ ಹೇಳ್ತಕ್ಕಂಥ. ಆಮೇಲೆ ಮೂರನೇನು, ಅವರಲ್ಲಿಯೇ ತರಬೇತಿ ನೀಡಿ ಅಭಿವೃದ್ಧಿಗೊಳಿಸುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮವ್ರು ಯಾರು ಹೇಳಕ್ ಬಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ, ಹೌದಾ? ನಮ್ಮ ಆಡು ಭಾಷೆ ಇರ್ತಕ್ಕಂಥ ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಎಕ್ಸಾಂಪಲ್ ಕೊಟ್ಟು ಅಂದ್ರೆ 7 ನಿಮಿಷ ಬಾರಿ ಪಾಠ ಅನ್ಕೊಡ್ತಾರೆ, ಹೌದಲ್ವಾ? ಇನ್ಯಾರೋ ಒಬ್ಬ ಮಂಗೂಸ ಇರ್ತಕ್ಕಂಥ ವ್ಯಕ್ತಿ ಬಂದು, ಅಥವಾ ಇನ್ನು ದೆಹಲಿಯಲ್ಲಿಯೋ ಯಾವುದೋ ರಾಜ್ಯದ ವ್ಯಕ್ತಿ ಬಂದು ಇಲ್ಲಿ ಸಬ್ಜೆಕ್ಟ್ ಹೇಳ್ತಾ ಇದ್ರು ಅಂತಂದ್ರೆ ಅವರಿಗೆ ಅಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಆ ಭಾಷೆ ಮನಸ್ಸಿಗೆ ಮುಟ್ಟೋದಿಲ್ಲ. ಅವ್ರು ತಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ತಾ ಹೋಗೋದು, ನಮ್ಮದು ಯಾವುದೋ ಹೊಸದಲ್ಲ, ಎಲ್ಲಿಂದ ಬಂದಿದ್ರು ಅಂತ ಬಿಗಿ ಬಾಯಿ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ,
ನೀವು ಆದಿವಾಸಿಗಳ ಕಲ್ಯಾಣವನ್ನು ಮಾಡಬೇಕಾಗಿದ್ರೆ, ಅವರಿಗೆ ತರಬೇತಿಯನ್ನು ಕೊಡಬೇಕಾಗಿದ್ರೆ, ಕೆಲವು ಮೊದಲು ಆದಿವಾಸಿಗಳಲ್ಲಿ ತಿಳುವಳಿಕೆ ಇರ್ತಕ್ಕಂಥ ಉತ್ಸಾಹಿಗಳನ್ನು ಹುಡುಕಿಕೊಂಡು, ಆಸಕ್ತಿಯನ್ನು ಹುಡುಕಿಕೊಂಡು ಮೊದಲಿಗೆ ಅವರಿಗೆ ತರಬೇತಿ ಕೊಡಬೇಕು. ಅವಾಗ ಹೊರಗಡೆ ಕೊಡಿ, ಅನಿವಾರ್ಯವಂತ ಅವಕಾಶ ತರಬೇತಿ ಕೊಡಬೇಕಾದಾಗ ಹೊರಗಡೆ ಕೊಡಿ. ಅವರಿಗೆ ತರಬೇತಿ ಕೊಟ್ಟು ತಯಾರು ಮಾಡ್ತೀವಲ್ಲ, ಆ ಆದಿವಾಸಿಗಳೇ ಅವರಿಗೆ ಮರಳಿ ತರಬೇತಿ ಕೊಡಬೇಕು. ಪ್ರತಿ ಸಾರಿ ಹೊರಗಿನವರೇ ಬಂದು ತರಬೇತಿ ಕೊಡತಕ್ಕಂಥ ಅವರನ್ನು ಅಭಿವೃದ್ಧಿಸುವಂತ ಕಾರ್ಯಕ್ಕೆ ಹೋಗುವ ಬದಲಾಗಿ ಅವರೇ ತರಬೇತಿ ಕೊಟ್ಟು ಅವರನ್ನ ಪುನಶ್ಚೇತನಗೊಳಿಸುವಂತ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ. ಏಕಕಾಲಕ್ಕೆ ಹಲವಾರು ಯೋಜನೆಗಳ ಪ್ರಕಲ್ಪ ಹಾಕಿಕೊಳ್ಳುವಂತಿಲ್ಲ. ನಾಲ್ಕನೇದು, ಆದಿವಾಸಿ ಕಲ್ಯಾಣ ಮಾಡಬೇಕು, ರಣಾಗಿದ್ದಾರೆ, ಇಂತಹ ಒಂದು ಹೀನ ಪೈಶಾಚಿಕ ಪ್ರವೃತ್ತಿ ಎದುರಿಸ್ತಾರೆ, ಮಾನವ ಜನಾಂಗಕ್ಕೆ ಅಸಹ್ಯವಾಗಿರ್ತಕ್ಕಂಥದ್ದು, ಇದು ಹಾಗೆ ಹೀಗೆ ಅಂತ ಹುಚ್ಚು ಕಲ್ಪನೆ ಇಟ್ಕೊಂಡು ಅವನು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಾಗ ಒಂದು ಸಾಕ್ಷರತೆ ಇರಬಹುದು, ವಿವಾಹ ಇರಬಹುದು, ಆರ್ಥಿಕತೆ ಇರಬಹುದು, ಧಾರ್ಮಿಕತೆ ಇರಬಹುದು, ಅಭಿವೃದ್ಧಿ ಕಾರ್ಯಗಳಾಗಿರಬಹುದು, ಇನ್ಯಾವುದೋ ರಸ್ತೆಗೆ ಸಾರಿಗಳಾಗಿರಬಹುದು, ಅವರ ಸಂಸ್ಕೃತಿಯೇ ಆಗಿರಬಹುದು, ಇನ್ನೇನೋ ಆಚಾರ ವಿಚಾರ ಪದ್ಧತಿಗಳು, ಧಾರ್ಮಿಕತೆಗಳಿರಬಹುದು, ಎಲ್ಲವನ್ನ ಒಮ್ಮಿಂದಲೇ ಬದಲಾಯಿಸೋದಿಲ್ಲ. ಯಾಕಂದ್ರೆ ಉದ್ಯೋಗ ಕೊಡ್ತಾರೆ, ಏನಾಗ್ತಾ ಇದೆಯೋ ಅಂತ. ಒಂದಾದ ಮೇಲೆ ಒಂದು ಯಶಸ್ಸನ್ನ ಪಡೆದ ಮೇಲೆ ಮತ್ತೊಂದು ಯೋಜನೆ ಹಾಕೊಳ್ಬೇಕು. ಹೌದಾ? ಇವಾಗ ಶುದ್ಧವಾಗಿರ್ತಕ್ಕಂಥ ಕುಡಿಯಕ ನೀರು ಕೊಟ್ಟಾದ್ಮೇಲೆ ಶುದ್ಧವಾಗಿರ್ತಕ್ಕಂಥ ಆಹಾರ ತಿನ್ನಿರಿ ಅಂತ ಹೇಳಿ, ಆಮೇಲೆ ಸ್ವಚ್ಛತೆ ತಾನಾಗಿಯೇ ಬರ್ತಾ ಇದೆ, ಆಮೇಲೆ ಆಸ್ಪತ್ರೆ ಕಲ್ಪನೆ ತಾನಾಗಿಯೇ ಬರ್ತದೆ, ಆಮೇಲೆ ಶಿಕ್ಷಣ ಕಲ್ಪನೆ ತಾನಾಗಿಯೇ ಬರ್ತದೆ, ಆಮೇಲೆ ನಮಗೂ ಸಮಾಜದಲ್ಲಿ ಸ್ಥಾನಮಾನ ಇದೆ, ನಮ್ಮದು ಅಧಿಕಾರ ಗತಿಗೆ ಹೋಗಬೇಕು ಅಂದ್ರೆ ರಾಜಕೀಯ ಕಲ್ಪನೆಯೂ ಬೆಳೀತದೆ, ಕಾನ್ಫಿಡೆಂಟಿಯೂ ಬೆಳೀತದೆ. ಹೀಗೆ ಒಂದಾದ ಮೇಲೆ ಒಂದು ಯೋಜನೆ ಹಮ್ಮಿಕೊಳ್ಬೇಕು. ಏಕಕಾಲಕ್ಕೆ ಎಲ್ಲ ಯೋಜನೆಗಳನ್ನ ಹಮ್ಮಿಕೊಳ್ಳುವಂತಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಕೊನೆಯ ಒಂದು ಸಲಹೆ ಏನು ಕೊಟ್ಟಿದ್ದಾರೆ, ರೀತಿ ಯಾವುದು? ಕಲ್ಯಾಣ ಸಾಧನೆಯನ್ನ ಅವರ ಪ್ರಗತಿಯ ಮೇಲೆ ಗುರುತಿಸಬೇಕೇ ವಿನಃ ಕಾಗದದ ಮೇಲೆ ದಾಖಲೆಗಳಾದ ಅಂಶಗಳಿಂದಲ್ಲ. ಬಹಳ ಮುಖ್ಯವಾದದ್ದು. ನಮಗೇನಾಗ್ತಿದೆ ಅಂದ್ರೆ, ಪ್ರತಿ ಸಾರಿ ಕಲ್ಯಾಣ ಯೋಜನೆ ಇಷ್ಟು ದುಡ್ಡು ಖರ್ಚು ಮಾಡಿದೀವಿ, ಇಷ್ಟ ಆಯಿತು, ಇಷ್ಟು ಹೊಸ ಖರ್ಚು ಮಾಡಿದೀವಿ, ಈ ವರ್ಷ 15,000 ಮಾಡಿದೀವಿ ಅಂದ್ರೆ ಇದು ಪ್ರಗತಿ ಅಂತ ಹೇಳ್ತಕ್ಕಂಥ ರಾಂಗ್ ವೇ. ಸಂಖ್ಯೆ ಒಳಗೆ ತೋರಿಸೋದು ರಾಂಗ್ ವೇ. ದಾಖಲೆಗಳಲ್ಲಿ ತೋರಿಸಿದ ಸಾಧನೆ ಆಗುವುದಿಲ್ಲ. ಅವರ ಕಲ್ಯಾಣವನ್ನ ಅವರ ವ್ಯಕ್ತಿತ್ವದ ಪ್ರಗತಿಯ ಮೂಲಕ ಗುರುತಿಸಬೇಕು, ಅದರ ಮಾನದಂಡದ ಮೂಲಕ ಅಳಿಬೇಕು. ಅಂದಾಗ ಮಾತ್ರ ಈ ಆದಿವಾಸಿಗಳು ಅಭಿವೃದ್ಧಿ ಹೊಂದಿದ್ದಾರೆ, ಕಲ್ಯಾಣ ಕಾರ್ಯದಲ್ಲಿ ಭಾಗಿಗಳಾಗಿದ್ದಾರೆ. ಸೊ ಅಂತ ಗೊತ್ತಾಗ್ತದೆ. ಅಲ್ಲಿ ಬಿಟ್ಕೊಟ್ಟು ಕೇವಲ ಪೇಪರ್ ತೋರಿಸಿದ್ರೆ ಆಗುವುದಿಲ್ಲ. ಓಕೆ, ಅದಕ್ಕೆ ಈ ಜವಾಹರ್ಲಾಲ್ ನೆಹರು ಈ ಮುಖ್ಯವಾಗಿರ್ತಕ್ಕಂಥ 5 ತತ್ವಗಳನ್ನು ನಮಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಹೀಗಾಗಿ ಇವು ಇಲ್ಲಿ ಪಂಚಶೀಲ ನೀತಿ ಅಂತಂದಾಗ ಇದನ್ನ 5 ಅಂಶ ಗುರುತಿಸಬೇಕು. ಕಲ್ಯಾಣ ದೃಷ್ಟಿಕೋನ ಅಂತಂದಾಗ ಪ್ರತ್ಯೇಕತೆ ನೀತಿ, ಪಾಲಿಸಿ ಆಫ್ ಐಸೋಲೇಷನ್, ಪಾಲಿಸಿ ಆಫ್ ಕನ್ಸರ್ವೇಷನ್, ಪಾಲಿಸಿ ಆಫ್ ಇಂಟಿಗ್ರೇಷನ್. ಸೊ ಇವುಗಳ ಬಗ್ಗೆ ನಾವಿಲ್ಲಿ ನೋಡ್ಕೋಬೇಕು. ಇದನ್ನು ಯಾರು ಹೇಳಿದ್ರು? ಪ್ರತ್ಯೇಕತೆ ನೀತಿ G.H. ಹಟ್ಟನ್ ಮತ್ತು ಎಲ್.ವಿ. ಸ್ವಾಮಿತ್ವ ನೀತಿಯನ್ನ ಡಾಕ್ಟರ್ ಪಾಪಾ G.S. ಗೋರೆ. ಪ್ರತ್ಯೇಕತೆ ನೀತಿಯನ್ನ ನೆಹರು, ಮುಜುಮ್ದಾರ್, M.N.C. ವಾಸ್. ಫಿಲಾಸಫಿ ಬುಡಕಟ್ಟು ಪಂಚಶೀಲ ನೀತಿ ಹೇಳುವಾಗ ಫಿಲಾಸಫಿ ಆಫ್ ನೇಪಾಲ್ ಎಂಬ ಗ್ರಂಥದ ಮೇಲೆ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆಯುವಾಗ ಜವಾಹರ್ಲಾಲ್ ನೆಹರು ಅವರು ಈ 5 ತತ್ವಗಳನ್ನು ಹೇಳಿದರೆ ಅವುಗಳನ್ನ ಪಂಚಶೀಲ ನೀತಿಗಳು ಅಂತ ಗುರುತಿಸಿಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಪಿನ್ನಲ್ಲಿ OBC